ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ನಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಈ ಪತ್ರಿಕಾಗೋಷ್ಠಿ 2-3 ವಿಚಾರವನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಲೋಕಸಭೆಯಲ್ಲಿ ನಮ್ಮ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ ಸರ್ಕಾರ ಮತ್ತು ಸ್ಪೀಕರ್ ಅವಕಾಶ ಕೊಡ್ತಾರೆ. ಇದೊಂದು ದೊಡ್ಡ ಷಡ್ಯಂತ್ರ, ಪ್ರಜಾಪ್ರಭುತ್ವ ಖಗೋಲೆ. ಅತ್ಯಂತ ದೊಡ್ಡ ಪಕ್ಷ, ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಪಕ್ಷ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋದು ಅವಕಾಶ ಕೊಡ್ತಾ ಇದ್ದು ದುರ್ದೈವ ಅಂತ ಹೇಳೋದು. ಒಂದು ಪುಸ್ತಕ ಎಕ್ಸ್ ಆರ್ಮಿ ಚೀಫ್ ಸನ್ಮಾನ್ಯ ಜನರಲ್ ನರವಣೆ ಅವರು ಒಂದು ಪುಸ್ತಕ ಬರೆದರು, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ. ಆ ಪುಸ್ತಕವನ್ನು ಸದನಕ್ಕೆ ತರುವಾಗ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು, ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ಆವತ್ತು ಏನು ಗದ್ದಲದಲ್ಲಿ ನಮ್ಮ ಪಕ್ಷದ 7-8 ಸಂಸದರನ್ನು ಅಮಾನತುಗೊಳಿಸಿದ್ದಾರೆ. ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡದೆ ಎಲ್ಲಿ ಬೀದಿ ಚರ್ಚೆ ಮಾಡೋಕ್ಕಾಗ್ತದ? ಆದರೆ ಸ್ಪೀಕರ್ ಅವರು ಯಾವತ್ತೂ ಕೂಡ ಪಕ್ಷಪಾತ ಮಾಡಬಾರ್ದು. ಯಾವ ರೀತಿ ಇಡಿ, ಐಟಿ, ಸಿಬಿಐ, ಎಲೆಕ್ಷನ್ ಕಮಿಷನ್ ಅವರ ಕೈಗೊಂಬೆಯಾಗಿ ಕೇಂದ್ರ ಬಿಜೆಪಿ ಸರ್ಕಾರ ನಡ್ಕೊಳ್ತಾ ಇದೆ, ಅದೇ ರೀತಿ ಸ್ಪೀಕರ್ ಓಂ ಬಿರ್ಲಾ ಕೂಡ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಅದಕ್ಕೆ ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದಾರೆ. ಚರ್ಚೆ ಆಗಲಿ, ಈ ದೇಶದ ಜನರಿಗೆ ಗೊತ್ತಾಗಲಿ, ವಿರೋಧ ಪಕ್ಷದವರಿಗೆ ಯಾಕೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ. ನಾನು ನಿನ್ನೆ ಏರ್ಪೋರ್ಟ್ ಬರ್ತಾ ಇದ್ದೆ ಡೆಲ್ಲಿಯಿಂದ ಹುಬ್ಳಿಗೆ. ಅಲ್ಲಿಂದ ಸೆಕ್ಯೂರ್, ಇದು ಜಸ್ಟ್ ನಾಟ್ ಫಾರ್ ರೆಕಾರ್ಡ್, ಸೆಕ್ಯೂರಿಟಿ ಪರ್ಸನಲ್ ನಾನು ನೋಡಿ ಗೊತ್ತಾಯ್ತು ನಾನು ಕಾಂಗ್ರೆಸ್ನು ಅಂತ. ಹಿಂದಿಯಲ್ಲಿ ಅವ್ರು ಮಾತಾಡಿದ್ರು, ಯಾಕೆ ರಾಹುಲ್ ಗಾಂಧಿ ಅವ್ರನ್ನ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಈ ಪಾರ್ಲಿಮೆಂಟಲ್ಲಿ? ಮಾತಾಡಬೇಕು, ಚರ್ಚೆ ಆಗಬೇಕು, ಕೊನೆಗೆ ಅಂತಿಮ ಸರ್ಕಾರ ಉತ್ತರ ಕೊಡ್ಬೋದಲ್ಲ ಅಂತ ಹೇಳೋ ಮಾತು ಕೂಡ ಹೇಳಿದ್ರು. ಅದೇ ಇಡೀ ದೇಶದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ವಿರೋಧ ಪಕ್ಷದ ನಾಯಕರಿಗೆ ಮಾತಾಡುವಂತಹ ಅವಕಾಶಗಳು ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಮುಂದಿನ ಇವತ್ತೇನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ ಮೇಲೆ, ಅದಕ್ಕೆ ಸರ್ಕಾರ ಏನು ಉತ್ತರ ಇದೆ ಅಂತ ನೋಡಬೇಕು. ಆದರೆ ಒಟ್ಟಾರೆ ರಾಹುಲ್ ಗಾಂಧಿಯವರು ಏನು ಜನಪರ ಹೋರಾಟ ಮಾಡ್ತಾ ಇದ್ದಾರೆ, ಕೆಲವು ವಿಚಾರಗಳ ಖುಲಾಸೆ ಮಾಡ್ತಾ ಇದ್ದಾರೆ, ಅದು ಮಾಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅವ್ರನ್ನ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಸರ್ಕಾರ. ಎರಡನೇದಾಗಿ, 14ನೇ ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಹಾವೇರಿಯಲ್ಲಿ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. 1,000 ದಿನ ಕಳೆದಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಅವತ್ತು ಸುಮಾರು 1,10,000 ಪಟ್ಟಗಳನ್ನು ಬಡಜೇರಿಕೊಳ್ಳುವಂತಹ ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಹಾಗೂ ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಮಂತ್ರಿಗಳು, ಶಾಸಕರು ಹೆಚ್ಚಿನ ರೀತಿಯಲ್ಲಿ ಭಾಗಿಯಾಗ್ತಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ. ತಮ್ಮ ಮೂಲಕ ಈ ಜಿಲ್ಲೆ ಹಾಗೂ ಅಕ್ಕಪಕ್ಕ ಈ ಸುಮಾರು 7-8 ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಆಗಿದೆ. ಕನಿಷ್ಠ 2 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲು ಬಯಸ್ತಾ ಇದೆ. ಇವತ್ತು ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ, ನಮ್ಮನ್ನು ನಾವೇ ಗ್ಲೋರಿಫೈ ಮಾಡ್ಕೊಳಕ್ಕಲ್ಲ, ಅದೇ ರಾಜ್ಯ ಜನರಿಗೆ ನಾವು ಕೊಟ್ಟಂಥ ಮಾತು ನಡ್ಕೊಂಡಿದ್ದೀವಿ. 5 ಗ್ಯಾರಂಟಿಗಳು ಬಿಟ್ಟು ಬಡವರಿಗೆ ಪಟ್ಟ ಕೊಡುವಂತಹ ಕಾರ್ಯಕ್ರಮ ಕೂಡ ನಾವು ಈಗಾಗಲೇ 1,11,000 ಹೊಸಪೇಟೆಯಲ್ಲಿ ನಾವು ಮೊದಲೇ ಕಾರ್ಯಕ್ರಮ ಮಾಡಿದ್ವಿ. 1,11,000 ಕೊಟ್ಟಿದ್ವಿ.
ಈಗ 1,10,000 ಕೊಡುವಂಥ ಸುಮಾರು 2,21,000 ಪಟ್ಟಗಳನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ. ಒಂದು ಕೊಟ್ಟಿದ್ದೀವಿ. ಈಗ 14 ತಾರೀಕು 1,11,000 ಕೊಡ್ತಾ ಇದ್ದೀವಿ, 10,000 ಕೊಡ್ತಾ ಇದ್ದೀವಿ. ಅದರಿಂದ ಇವತ್ತು ಕೇವಲ ನಾವು ಭಾಷಣಕ್ಕೆ ಸೀಮಿತ ಮಾತ್ರ ಅಲ್ಲ, ಯಾವ ಟೀಕೆ ಬಿಜೆಪಿಯವರು ಮಾಡ್ತಾರೆ, ಅವರ ಸರ್ಕಾರದಲ್ಲಿ ಎಷ್ಟು ಕೊಟ್ಟಿಲ್ಲ ಅಂತ ಮಾಹಿತಿ ಅವರೇ ಕೊಡಲಿ. ಯಾವುದೇ ಜನರಿಗೆ ಬಡವರಿಗೆ ಪಟ್ಟಗಳು ಕೊಟ್ಟಿಲ್ಲ, ಮನೆಗಳು ಕೊಟ್ಟಿಲ್ಲ. ಆದರೆ ನಮ್ಮ ಸರ್ಕಾರ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು 1,000 ದಿನ ಇವತ್ತು 13ನೇ ತಾರೀಕು ಕಳಿತೀವಿ. ನಾವು ಮಿಕ್ಕಿದ ಸಮಯದಲ್ಲೂ ಕೂಡ ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ಮಾಡ್ತೀವಿ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ಆದರೆ ನಮ್ರತೆಯಿಂದ ಜನ ಕೊಟ್ಟಂಥ ಆಶೀರ್ವಾದ ಸುಮಾರು 139 ಸೀಟ್ಗಳು ಗೆಲ್ಲಿಸಿ ನಮಗೆ ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ. ಅದರ ಮೂಲಕ ಜನಸೇವೆ ನಾವು ಮಾಡ್ತೀವಿ. 5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಅದ್ರ ಮೂಲಕ ಎಲ್ಲ ಕಾರ್ಯಕ್ರಮವನ್ನು ನೇರವಾಗಿ ಜನರಿಗೆ ತಲುಪಿಸುವಂತಹ ಕೆಲಸ ಆಗ್ತಾ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಕಾರ್ಯಕ್ರಮ ಅನುಷ್ಠಾನ ವಿಶ್ವಾಸ ಇದೆ. 12 ವರ್ಷ ನಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಜ್ಞಾನೋದಯ ಆಗಿದೆ, ಈ ಕಾರ್ಯಕ್ರಮ ಸರಿ ಇಲ್ಲ ಅಂತ. 12 ವರ್ಷ ಆದಮೇಲೆ ಅಲ್ಲಿವರೆಗೂ ಇದು ಗುಣಗಾನ ಮಾಡ್ತಾ ಇದ್ರು. ಆದರೆ ಅವ್ರ ಸರ್ಕಾರ ಬಂದು 12 ವರ್ಷ ಆಗಿದೆ. ಈಗ 12 ವರ್ಷ ಆದಮೇಲೆ ಇದು ಬದಲಾವಣೆ ಮಾಡಬೇಕಂತ ಈ ಚಿಂತನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದೊಂದು ದುರಂತ. ಮೊದಲು ನಾನು ಈಗಾಗಲೇ ಹೋದ ಪ್ರೆಸ್ ಕಾನ್ಫರೆನ್ಸ್ ಕೂಡ ಹೇಳಿದೆ. ನಾವು ಇವರು ವಂಶ ಪರಂಪರೆ ಅಂತ ಮಾತುಗಳನ್ನು ಹೇಳ್ತಾ ಪಂಡಿತ್ ಜವಾಹರ್ಲಾಲ್ ನೆಹರು ಹೆಸರು ಕಾರ್ಯಕ್ರಮದ ಬದಲಾವಣೆ ಮಾಡಿದ್ರು, ಇಂದಿರಾ ಗಾಂಧಿ ಹೆಸರುಗಳು ಬದಲಾವಣೆ ಮಾಡಿದ್ರು, ರಾಜೀವ್ ಗಾಂಧಿ ಅವರ ಹೆಸರು ಬದಲಾವಣೆ, ಕೊನೆಗೆ ಮಹಾತ್ಮ ಗಾಂಧಿಯವರು ಕೂಡ ಬಿಟ್ಟಿಲ್ಲ ಅವರು. ಅದರಿಂದ ಆ ಹಿನ್ನೆಲೆ ಈ ವಿಚಾರಗಳನ್ನ ಮನೆಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತೀವಿ. ಈ ಕೇವಲ ಕಾಂಗ್ರೆಸ್ ಪಕ್ಷ ಹೋರಾಟ ಅಲ್ಲ, ಜನಪರ ಹೋರಾಟ, ಅದೊಂದು ದೊಡ್ಡ ಸಂಗ್ರಾಮ ಅಂತ ಹೇಳಂತ ಮಾತನ್ನು ಹೇಳಿ ನನ್ನ 2 ಮಾತು ಗೊತ್ತೇ ಇಲ್ಲ ಅಂತ ಬ್ಯಾನ್ ಮಾಡೋದು ಎಲ್ಲಿ ಬಿಡಿ. ಬ್ಯಾನ್ ಮಾಡಿದ್ರೆ ಅದನ್ನು ತರೋದು ತಪ್ಪಾಗಿತ್ತು. ಎಲ್ಲಿ ಬ್ಯಾನ್ ಮಾಡಿದ್ದಾರೆ ಪುಸ್ತಕ? ಬ್ಯಾನ್ ಅಂತೂ ಮಾಡಿಲ್ಲ. ಅವ್ರು ಹೇಳ್ತಾರೆ, ಇದು ಇವತ್ತು ಹೇಳ್ತಾರೆ ಪೆನ್ಗ್ವಿನ್ ಅವರು ಪ್ರಿಂಟ್ ಆಗಿಲ್ಲ ಅಂತ. ಒಂದು ವಾರದಿಂದ ಹೋಗಿ ಚರ್ಚೆ ಮಾಡಿದ್ರೆ ಯಾವುದೇ ಹೇಳಿಕೆ ಕೊಟ್ಟಿರಲಿಲ್ಲ. ಕೊನೆಗೆ ಅದನ್ನು ಹೇಳ್ತಾರೆ. ಒಟ್ಟಾರೆ ಸರ್ಕಾರದ ಒತ್ತಡ, ಕೇಂದ್ರ ಸರ್ಕಾರದ ಒತ್ತಡದ ಮೂಲಕ ಅದನ್ನ ಪಬ್ಲಿಷರ್ ಮೇಲೂ ಕೂಡ ದೊಡ್ಡ ಒಂದು ಒತ್ತಡ ಹಾಕಿ ಅದನ್ನ ನಿಲ್ಲಿಸ್ತಾರೆ. ಬಜೆಟ್ ತಯಾರಿ ಮಾಡ್ತಾ ಇದ್ದೀವಿ ನಾವು. ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನನ್ನ ಮಾಹಿತಿ ಪ್ರಕಾರ ಅಸ್ಸಾಂನಲ್ಲಿ ಅವ್ರಿಗೆ ಎಲೆಕ್ಷನ್ಗೆ ಉಸ್ತುವಾರಿ ಹಾಕಿದ್ದಾರೆ. ಅವ್ರಿಗೆಲ್ಲ ಟೋಟಲ್ 4-5 ಜನ, ಅದು ಪ್ರಿಯಾಂಕಾ ಗಾಂಧಿ ಇರುತ್ತೆ, ಅವ್ರು 4-5 ಜನ ಉಸ್ತುವಾರಿ ಹಾಕಿದ್ದಾರೆ. ನಿನ್ನೆ ಒಂದು ಸಭೆ ಇತ್ತು, ಆ ಸಭೆ ಹೋಗಿದ್ದಂಥ ಮಾಹಿತಿ ಇದೆ. ಮತ್ತೆ ಯಾರ ಭೇಟಿ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಕೂಡ ನಾನು ಡೆಲ್ಲಿಯಲ್ಲಿದ್ದೆ, ಸಾಯಂಕಾಲ ಬಂದು ಹುಬ್ಳಿಗೆ ಬಂದಿದ್ದ ಕಾರ್ಯಕ್ರಮ. ಇವತ್ತು ಕೂಡ ಅಲ್ಲೇ ಇದ್ದಾರೆ. ಮುಖಂಡರು ಭೇಟಿ ಮಾಡ್ಬೋದು. ಯಾಕಂದರೆ ಡೆಲ್ಲಿ ನಮಗೆ ನಮ್ಮ ದೇವಸ್ಥಾನ, ಚರ್ಚು, ಮಸೀದಿ ಇರ್ತಲ್ಲ ಅದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಹೈಕಮಾಂಡ್ ಅಂತ ಇರುವಾಗ ಯಾರು ಹೋದರೂ ಕೂಡ ಡೆಲ್ಲಿಯಲ್ಲಿ ಮುಖಂಡರ ಭೇಟಿ ಮಾಡೋದು ನಮ್ಮ ಪರಿಪಾಠ ಇದ್ದೇ ಇದೆ. ಅದ್ರಲ್ಲಿ ಏನು ತಪ್ಪಿಲ್ಲ. ಅದರಿಂದ ಇವತ್ತು ಏನು ಭೇಟಿ ಮಾಡ್ತಾರೆ, ಯಾರು ಭೇಟಿ ಮಾಡ್ತಾರೆ, ಏನು ಚರ್ಚೆ ನನಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮದು ಏನು ಸಮಸ್ಯೆ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಬಜೆಟ್ ತಯಾರಿ ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಒಳ್ಳೆ ಬಜೆಟ್ ಕೊಡ್ತಾರೆ ಅಂತ ವಿಶ್ವಾಸ ಕೂಡ ಇದೆ. ಕೆಲವು ಲಾಸ್ಟ್ 3 ಬಜೆಟ್ ನಮ್ಮ ಸರ್ಕಾರದ್ದು, ಅದು ಕೂಡ ಒಳ್ಳೆ ಬಜೆಟನ್ನು ಕೊಟ್ಟಿದ್ದಾರೆ. ಈ ಬಜೆಟ್ ಕೂಡ ಒಳ್ಳೆ ಬಜೆಟ್ ಕೊಡ್ತಾರೆ ಅಂತ ವಿಶ್ವಾಸ ಇದೆ.